ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಗಣೇಶ ಹಬ್ಬ ಬರ್ತಿದೆ. ಗಣಪತಿಗೆ ಪ್ರಿಯವಾದ ಸಣ್ಣ ಕಡುಬಿನ ಪಾಯಸ ಮಾಡಿದ್ದೀನಿ ಇವತ್ತು. ಹೇಗೆ ಮಾಡೋದು ಅಂತ ಎಲ್ಲ ನೋಡ್ಕೊಳ್ಳಿ. ಹಬ್ಬಕ್ಕೆ ಮಾಡಿ ಮಕ್ಕಳಿಗೆ ಮನೆ ಮಂದಿಗೆಲ್ಲ ತುಂಬ ಇಷ್ಟ ಆಗುವಂತಹ ಸಣ್ಣ ಕಡುಬಿನ ಪಾಯಸ. ಗಣಪತಿ ಹಬ್ಬ ಅಂದರೆ 3 ಅಥವಾ 5 ಥರದ ಕಡುಬು ಮಾಡಬೇಕು. ಅದರಲ್ಲಿ ಈ ಕಡುಬು ಸಹ ಒಂದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಗೆ 3 ಸ್ಪೂನ್ ಅಕ್ಕಿ, 2 ಏಲಕ್ಕಿ ಹಾಕಿ ಚೆನ್ನಾಗಿ ಅದನ್ನ ಹುರ್ಕೊಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗೂ. ಈಗ ಒಂದು ಅರ್ಧ ಭಾಗದಷ್ಟು ಕಾಯಿ ತುರಿ ಮತ್ತು ಹುರಿದಿಟ್ಕೊಳ್ಳೋ ಅಕ್ಕಿ ಮತ್ತು ಏಲಕ್ಕಿನ ಒಂದು ಜಾರಿಗೆ ಹಾಕ್ಕೊಳ್ಳಿ. ಬಾಣಲಿಗೆ 1 ಲೋಟದಷ್ಟು ನೀರು ಹಾಕ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಬೆಲ್ಲ, 1/4 ಸ್ಪೂನ್ ಉಪ್ಪು, 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾರು ಹಾಕ್ಕೊಳ್ಳಿ. ಈಗ ಅದು ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಕುದಿ ಬರುವಾಗ ಅದಕ್ಕೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿ ತಳ ಹಿಡಿಯುತ್ತೆ. ತಳ ಹಿಡಿದಂಗೆ ಒಂದು 2 ನಿಮಿಷ ಕೈ ಆಡಿಸಿದ್ರೆ ಸಾಕು. ಯಾವಾಗ ಬಾಣಲಿ ಎಲ್ಲ ಹಿಟ್ಟೆಲ್ಲ ಬಿಟ್ಕೊಳ್ಳೋತ್ತಾರ ಆಗ ಒಲೆನ ಆರಿಸಿ ಲಿಡ್ನ ಮುಚ್ಚಿ 5 ನಿಮಿಷ ಎತ್ತಿಡಿ. ಆ ಹಬೆಯಲ್ಲಿ ಆ ಬಿಸಿಲೇ ಸ್ವಲ್ಪ ಹಿಟ್ಟು ಬೆಂದ್ಕೊಳ್ಳುತ್ತೆ. ಈಗ ಒಂದು 5 ನಿಮಿಷ ಆದಮೇಲೆ ಹಿಟ್ಟನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೇ ನೀರು ಚಿಮ್ಕಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ನಾದಿದಾಗ ಕಡುಬು ಚೆನ್ನಾಗಿ ಬರುತ್ತೆ. ಇಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ, ತುಂಬ ನೀರು ಹಾಕ್ಕೋಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಒಂದಷ್ಟು ಉಂಡೆಗಳನ್ನು ಮಾಡ್ಕೊಳ್ಳಿ. ಈ ರೀತಿ ಅಂಗೈಯಲ್ಲಿ ಇದು ಮಾಡಿಕೊಂಡು ಚಿಕ್ಕದಾಗಿ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಮತ್ತು ಒಂದಷ್ಟು ಹಿಟ್ಟಲ್ಲಿ ಈ ರೀತಿ ನಾವು ಕೋಡ್ಬಳೆಗೆ ಹೇಗೆ ಹಿಟ್ಟನ್ನು ನಾದ್ಕೊತೀವಲ್ಲ ಆ ರೀತಿ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳ್ಳಿ. ಈಗ ಹಿಟ್ಟನ್ನು ಕಡುಬು ಮತ್ತು ಈ ರೀತಿ ಸಮ ಪ್ರಮಾಣದಲ್ಲಿ ಕಡುಬು ಮತ್ತು ಈ ರೀತಿ ತುಂಡುಗಳನ್ನು ಮಾಡಿಟ್ಕೊಳ್ಳಿ. ಈಗ ನೋಡಿ ಇದು ರೆಡಿ ಆಗಿದೆ. ಈಗ ಒಂದು ಪಾತ್ರೆಗೆ ನಾವು ಜಾರಿಗೆ ಹಾಕ್ಕೊಂಡಿದ್ವಲ್ಲ ಕಾಯಿ ತುರಿ ಮತ್ತು ಅಕ್ಕಿ ಮತ್ತು ಏಲಕ್ಕಿನ ಅದನ್ನ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ. ಅದು ಮತ್ತು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸಿ. ಇಲ್ಲಿ ಅಕ್ಕಿ ಸಹ ತಳ ಹಿಡಿಯುತ್ತೆ. ಅದು ಕುದಿ ಬರುವಾಗ ಈ ಕಡುಬು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸಿ, ಜಾಸ್ತಿ ಜೋರಾಗಿ ಕೈ ಆಡಿಸ್ಬಿಡಿ, ನಿಧಾನಕ್ಕೆ ಆಡಿಸಿ. ಯಾಕೆಂದರೆ ಕಡುಬು ಅಥವಾ ಅದೇನು ಪೀಸ್ ಮಾಡ್ಕೊಂಡಿದ್ದಾವೆ ಒಡೆದು ಬಿಡುತ್ತೆ. ಹಾಗಾಗಿ ನಿಧಾನಕ್ಕೆ ಕೈ ಆಡಿಸಿ. ಕುದಿ ಬರೋ ಟೈಮಲ್ಲಿ ಇದಕ್ಕೆ ಬೆಲ್ಲನ ಹಾಕೋಬೇಕು. ನಾನಿಲ್ಲಿ ಬೆಲ್ಲನ ಈಗಾಗಲೇ ಕಾಯಿಸಿ ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತೆ, ಹಾಗಾಗಿ ಯಾವಾಗಲೂ ಸೋಸೆ ಉಪಯೋಗಿಸ್ಬೇಕು. ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತೀನಿ. ಎಷ್ಟು ಬೇಕೋ ಅಷ್ಟು ಬೆಲ್ಲ ಆ್ಯಡ್ ಮಾಡಿ ನಿಧಾನಕ್ಕೆ ಕೈ ಆಡಿಸಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ. ಮಧ್ಯದಲ್ಲಿ 1-2 ಸರಿ ಕೈ ಆಡಿಸಿದ್ರೆ ತಳ ಹಿಡಿಯುತ್ತೆ ಅಕ್ಕಿ. ಹಾಗಾಗಿ ಕೈ ಆಡಿಸಿ. ತುಂಬ ಚೆನ್ನಾಗಾಗುತ್ತೆ, ಚೆನ್ನಾಗಾಗಿತ್ತು ಕೂಡ. ನೈವೇದ್ಯಕ್ಕಾಗಿ ನೀವು ಈ ಕಡುಬಿನ ಪಾಯಸನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ನನ್ನ ಚಾನಲ್ಗೆ ನೀವು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಒಂದೇ ಥರ ಕಡುಬುಗಳು ಮಾಡೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.